ಮಹಾ, ನನಗಂತೂ ಭಾಳ ಖುಷಿ ಆತೈತೆ. ನಿಮ್ಮನೆಗೆ ಸಸಿಯಾಗಿ ಬತ್ತಾಳೆ ನನ್ನ ಮೊಮ್ಮಗಳು ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಏನಾರ ಐತೆ ನನಗೆ ಹೇಳು. ನನ್ನ ಮೊಮ್ಮಗಳು ಎಲ್ಲಿದ್ರು ನೂರು ಕಾಲ ಖುಷಿಯಾಗಿ ಸಂತೋಷವಾಗಿ ಇದ್ಬಿಟ್ರೆ ನೀನು ಅಷ್ಟೇ ಸಾಕಣವ. ನಂಗೆ ಇನ್ನೇನೂ ಬೇಡ, ನನ್ನ ಮೊಮ್ಮಗಳು ಚೆನ್ನಾಗಿರ್ಬೇಕು. ಮೊಮ್ಮಗಳೇ, ಒಳ್ಳೆ ಹುಡುಗ ಸಿಕ್ಕವನಿ. ಹೆಂಗೋ ನೀನು ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಬಿಟ್ಟಿದ್ಯಾ. ಜೀವನದಾಗ ಹೆಂಗೆ ಏನೈತೆ ಇಲ್ಲ ಅಂದ್ರೂ ಕಣ್ಣಿಗೆ ನೋಡ್ಕೊತಾನೆ. ಆರಾಮಾಗಿ ಖುಷಿಯಾಗಿದ್ಬಿಡು. ಈಗ ಆಷಾಢ ಕಳೀಲಿ ಕಣಮ್ಮ. ಮಹಾ, ಅದೆಲ್ಲ ಕಳೆದಿದ ತಕ್ಷಣನೇ ನೋಡನಿ ಇವ್ರ ಅಪ್ಪ ಇವರೆಲ್ಲ ಒಪ್ತಾರೇನೋ. ನನ್ನ ಮಗಳಿಗಂತೂ ಭಾಳ ಇಷ್ಟ. ನಿಮ್ಮ ಮನೆಗೆ ಕೊಡ್ಬೇಕು ಮಗಳನ್ನ ಅಂತ. ಹೆಂಗೋ ಎಲ್ಲ ಈಗ ಸರ್ ಬಂದೈತೆ. ನೀನು ಬ್ಯಾರ್ಯಾರ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ಮಗಳು ನಾನು ಇಬ್ಬರೂ ನಿನ್ನ ಸಪೋರ್ಟ್ಗೆ ಯಾವಾಗೂ ಇರ್ತೀವಿ. ಹೆಂಗೋ ಯಾವಾಗ ನನ್ನ ಮೊಮ್ಮಗಳನ್ನ ನನ್ನ ಕಣ್ಣು ಮುಂದೆ ನೀನು ನೋಡ್ಕೊಂಡು ಖುಷಿಯಾಗಿರ್ಬೋದಲ್ಲ ಅನ್ನೋದೇ ನನಗೆ ಬಲ ಖುಷಿ ಆಗ್ತೈತೆ. ಎಲ್ಲ ದೂರ ಹೊಂಟೋಗ್ಬಿಟ್ರು. ನನ್ನ ಮೊಮ್ಮಗಳನ್ನ ಹತ್ರವಾಗಿತ್ತಾಳಲ್ಲ. ಮೊಮ್ಮಗಳೇ, ವ್ಯವಸಾಯ ಮಾಡೋಕ್ಕೆಲ್ಲ ರೆಡಿಯಾಗಿದೆಯಾ ನೀನು? ಅಜ್ಜಿ, ನಾನು ಏನು ಬೇಕಾದರೂ ಮಾಡ್ತೀನಿ ಅಜ್ಜಿ. ನಾನು ಯಾಕೆ ಅಜ್ಜಿ ತಲೆ ಕೆಡಿಸ್ಕೋಬೇಕು? ಸಿಟಿನಾಗಿರೋ ಅಂಥ ಕಚಡ ಜೀವನಕ್ಕಿನ ಇದು ಎಷ್ಟೋ ವಾಸಿ. ನಾನು ಎಲ್ಲರನ್ನೂ ನಂಬಿ ಎಷ್ಟು ಮೋಸವಾಗಿದ್ದೆ ಹೇಳಿ. ಈಗ ನೋಡಿ ಎಂಥದ್ದು ಇಲ್ಲ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿತ್ತು ಇವಾಗ. ಹಳ್ಳಿನಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಮೂರತ್ತು ಊಟ ತಿನ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ಬೋದು. ಲಕ್ಸುರಿ ಜೀವನನೂ ನೋಡಿದ್ದೀನಿ, ಈ ಜೀವನನೂ ನೋಡ್ತೀನಿ. ಹೆಂಗೋ ಆರಾಮಾಗಿ ಇದ್ಬಿಟ್ರೆ ಅಷ್ಟೇ ಸಾಕು ನನಗೆ. ಆದರೆ ನಮ್ಮಪ್ಪ ನನ್ನ ತಮ್ಮ ಇಬ್ಬರು ಒಪ್ಪಿದರೆ ತುಂಬ ಚೆನ್ನಾಗಿರೋದು. ಅಮ್ಮ ಒಪ್ಪೋರಲ್ಲ, ಅರ್ಧ ಸಮಾಧಾನ ಐತೆ, ಪರವಾಗಿಲ್ಲ. ಈಗಲಿಂದನೇ ಹಳ್ಳಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಲ್ಲ, ಹೆಂಗಿರಬೇಕು, ಏನು ಮಾಡಬೇಕು, ಅಡುಗೆ ಹೆಂಗೆ ಕಲಿಬೇಕು ಅಂತೆಲ್ಲ ಪ್ರತಿಯೊಂದು ಕಲಿತೀನಿ ಅಜ್ಜಿ. ನಾನಂತೂ ಒಂದೊಂದೇ ಪ್ರಾಕ್ಟೀಸ್ ಮಾಡ್ತೀನಿ, ನೋಡ್ತಾ ಇರಿ. ನೀನು ಯಾಕವ ಅಡುಗೆ ಮಾಡಬೇಕು? ನಿಮ್ಮ ಅತ್ತೆ ನಾನಿಲ್ವೇನು? ನಾನೇನು ಸತ್ಕಿತ್ತು ಹೋಗ್ಬಿಟ್ಟಿದ್ದೀನೇನು? ನಾನು ಮಾಡ್ತೀನಿ ತಗ. ಮಾಡ್ದೆ ಇನ್ನು ಎಲ್ಲೋಯ್ತೀನಿ. ನೀನು ಆರಾಮಾಗಿರ್ಬೇಕಷ್ಟೇ. ನೀನು ಅಡುಗೆ ಕಲ್ತ್ಕ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು? ನೀನು ಕಲ್ತ್ಕ ಕೊಡ್ದು ಅಡುಗೆ ನಾನೇ ಮಾಡ್ತೀನಿ, ಸುಮ್ಕಿರು. ಅದು ಏನೇನು ತಿಂತಿಗೋ ಹೇಳಿ ನೀನು. ಈಗ ಯೂಟ್ಯೂಬ್ ಐತಲ್ಲ, ಯೂಟ್ಯೂಬಾಗ ನೋಡಿ ಮಾಡ್ತೀನಿ. ಅದೇನೋ ನೀವು ನಮ್ಮಂಗೆ ತಿಂತಿರ್ಲಿಲ್ವಲ್ಲ ಎಲ್ಲನೂ. ಅದೇನೋ ನೂಡಲ್ಸು ಅವೇನೋ ತಿಂತಿರಲ್ಲ, ಅದೆಲ್ಲನೂ ಯೂಟ್ಯೂಬಾಗ ನೋಡ್ಬಿಟ್ಟು ಮಾಡಿಕ್ತೀನಿ. ನೀನು ಆರಾಮಾಗಿ ಕುಂತ್ಕೊಂಡು ತಿನ್ನು. ಅತ್ತೆ, ಇಲ್ಲೇನು ಕುಂತ್ಕೊಂಡು ತಿನ್ನಕ್ಕೆ ಮದುವೆ ಮಾಡ್ಕೊತಾ ಇದ್ದೀನ ನಾನು? ನಾನು ಏನಾದರೂ ಮಾಡಬೇಕು ತಾನೇ. ಸುಮ್ಮನೆ ಯಾವಾಗ ಕೂತ್ಕೊಳ್ಳೋದು ತಿನ್ನೋದು ಇದೇ ಮಾಡಿದ್ರೆ ಹೆಂಗೆ? ನೋಡು, ಈಗಲಿಂದಾನೆ ಅತ್ತೆ ಸೊಸೆ ಹೆಂಗ್ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂತ ಇದ್ದೀರಾ ಅಂತ. ಮಗಳೇ, ರಮ್ಯಾ, ಅಕ್ಕ. ಅಯ್ಯೋಲೇ, ನಿಮ್ಮ ಅಪ್ಪನೇ. ಅಯ್ಯೋ, ಏನ್ ಮಾಡ್ತಿದ್ಯಾ ಮಗಳ ಇಲ್ಲಿ? ಕೇಳ್ದಂಗೆ ಊರಿಂದ ಬಂದ್ಬಿಟ್ಟಿದ್ಯಲ್ಲ? ಯಾಕೆ ಅಪ್ಪಂಗೆ ಹೇಳ್ಬೇಕು? ಇನ್ನ ಒಡ ಹುಡ್ದವ್ರಿಗೆ ಹೇಳ್ಬೇಕು ಅನ್ನೋದೇನು ಇಲ್ವಾ ನಿನಗೆ? ಬರ್ತಿರೋದೇನ ಕೆಲಸ? ಎದ್ದೋಳು. ನೋಡು, ನಾಳೆನೇ ನಾನು ಹೇಳಿದ್ದಲ್ಲ, ಗಂಡಿನ ಕಡೆಯವರು ಮನೆಗೆ ಬರ್ತಾವ್ರೆ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು. ಎದ್ದೋಳು. ಏನತ್ತೆ ನೀವು ಈ ಟೈಮಾಗ ಕರ್ಸ್ಕೊಂಡು ಬಿಟ್ಟಿದ್ರಲ್ಲ ಮನೆಗೆ? ಅವಳಿಗಂತೂ ಬರೀ ಹಳ್ಳಿ ಕಡೆ ಜಾಸ್ತಿ ಗಮನ ಬಂದ್ಬಿಟ್ಟೈತೆ ಅವಳಿಗೆ. ಮಗಳೇ, ಎದ್ದೋಳು, ಊರಿಗೆ ಹೋಗೋಣ, ಎದ್ದೋಳು. ಅಯ್ಯೋ, ಹಂಗಲ್ಲ ಅಳಿ ಅಂದರೆ, ಹಂಗಲ್ಲ. ಅದು ನಿಮ್ಮ ಮಗಳು ನನ್ನ ಮಗಳೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅತ್ತೆ. ನನ್ನ ಮಗಳಿಗೆ ನಾನು ಅಂದರೆ ಪ್ರಾಣ. ನನ್ನ ಮಗಳು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅಲ್ವಾ ಮಗಳೇ? ಮದುವೆಗೂ ಸಹ ಒಪ್ಕೊಂಡವಳೆ, ಏನೂ ತೊಂದರೆ ಇಲ್ಲ. ಮಗಳೇ, ಎದ್ದಳು. ಅವರೆಲ್ಲ ಬಂದಾಗ ನೀನಿಲ್ಲ ಅಂದರೆ ಚೆನ್ನಾಗಿರಲ್ಲ. ಯಾವಾಗೂ ಅಜ್ಜಿ ಮನೆಗಿರ್ತಾಳೆ ಅಂತ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ಹೇಳು? ಯಾವಾಗೂ ಅಜ್ಜಿ ಮನೆಗಿರೋಕ್ಕಾಗುತ್ತಾ? ನೀನು ಎದ್ದೋಳು ಇವಾಗ. ಸುಮ್ಮನೆ ಎದ್ಬಾ, ಹೋಗೋಣ, ಎದ್ಬಾ. ಸುಮ್ಮನೆ ಇಲ್ಲಿದ್ರೆ ಚೆನ್ನಾಗಿರಲ್ಲ. ಗಂಡಿನ ಕಡೆಯವರೆಲ್ಲನೂ ಭಾಳ ಬೇಜಾರು ಮಾಡ್ಕೊಂತಾರೆ. ಬಾ, ಎದ್ದೋಳು. ಅಪ್ಪ, ನಾನು ಬರಲ್ಲ. ನನಗೆ ಬರೋಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲೇನೇ ನಾನು ಇಲ್ಲೇ ಇರ್ತೀನಿ. ನಾನು ಬರಲ್ಲ. ಇದ್ಯಾಕಕ್ಕ ಹಿಂಗೆ ಹೇಳ್ತಾ ಇದೀಯಾ? ಯಾಕೆ ಬರಲ್ಲ? ಸುಮ್ಮನೆ ಬರೋದು ಕಲ್ತ್ಕ. ಬಾ, ಸುಮ್ಮನೆ ಹೋಗೋಣ. ನೋಡು, ನಿನ್ನಿಂದ ಬಿಸ್ನೆಸ್ಗೆಲ್ಲ ಪ್ರಾಬ್ಲಮ್ ಆಗೋದು ಬೇಡ. ಸುಮ್ಮನೆ ಬಾ. ನಾನು ಬರಲ್ಲ. ನಾನು ಆಕಾಶನ ಲವ್ ಮಾಡ್ತಾ ಇದ್ದೀನಿ. ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಓಡ್ ಬಂದಿದ್ದೀನಿ. ನಾನು ಬರಲ್ಲ ಅಂದರೆ ಬರಲ್ಲ. ನೋಡು, ಸುಮ್ಮನೆ ಬಂದ್ಬಿಡು ಮಗಳೇ. ಇಷ್ಟು ದಿನ ಎತ್ತು ಒತ್ತು ಸಾಕಿರೋ ಅಪ್ಪ ಅಮ್ಮಂಗಿನ ಅವ್ನು ಯಾವನೋ ಈಗ ನೆನ್ನೆ ಮೊನ್ನೆ ಸಿಗ್ದಾನೆ ನೀನು ಮುಖ್ಯ ಆಗೋಗ್ಬಿಟ್ಟ ನಿನಗೆ? ಸುಮ್ಮನೆ ಬಂದರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ನಾನು ಬರಲ್ಲ ಡ್ಯಾಡಿ, ನಾನು ಬರಲ್ಲ. ನನಗಿಷ್ಟ ಇಲ್ಲ. ನೀವು ಮಾಡೋ ಬಿಸ್ನೆಸ್ಗೆ, ನೀವು ಮಾಡೋ ಅದಕ್ಕೆಲ್ಲ ತಲೆ ಬಗ್ಸ್ಕೊಂಡು ಕೂತ್ಕೊಳ್ಳೋ ಅಂತ ಕ್ಯಾಟಗರಿ ನಂದಲ್ಲ. ನನಗಿಷ್ಟ ಇಲ್ಲ ಅಂದರೆ ನನಗಿಷ್ಟ ಇಲ್ಲ ಅಷ್ಟೇನೆ. ನನಗಿಷ್ಟ ಇಲ್ಲ. ನೀವು ಯಾರೋ ಬಿಸ್ನೆಸ್ಗೋಸ್ಕರ ನನ್ನನ್ನು ಇನ್ನೊಬ್ನಿಗೆ ನೀವು ಮದುವೆ ಮಾಡ್ತಿಲ್ಲ, ನನ್ನನ್ನು ಮಾರ್ತಾ ಇದ್ದೀರಾ ಅಷ್ಟೇನೆ. ಆ ಥರ ಜೀವನ ನನಗೆ ಬೇಕಾಗಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನನಗೆ ಬೇಕಾಗಿಲ್ಲ. ನಾನು ಬರೋದು ಇಲ್ಲ. ನಿಮ್ಗೇನಾದ್ರು ಬಿಸ್ನೆಸ್ಸೇ ಬೇಕಿತ್ತು ಅಂದರೆ ಬೇಕಾದ್ರೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ. ಆದರೆ ನನ್ನ ಜೀವನಕ್ಕೆ ಮಾತ್ರ ನೀವು ಬರಬೇಡಿ. ಕಷ್ಟನೋ ಸುಖನೋ ನಾನು ಇಲ್ಲೇ ಇರ್ತೀನಿ. ನನಗೆ ಯಾವ ಲೈಫೇ ಬೇಡ. ಅದು ಲೇ, ಜಾಸ್ತಿ ಮಾತಾಡ್ತಾ ಇದೆಯಾ ನೀನು? ಅಕ್ಕನ ಮರ್ಯಾದೆನೂ ಕೊಡಲ್ಲ. ಇಷ್ಟು ದಿನ ಯಾವನ ಜೊತೆನೋ ಓಡೋಗಿದ್ದೆ, ಆದ್ರೂ ಸುಮ್ಮನೆ ಇದ್ದಿದ್ದಾಯ್ತು. ಏನೋ ಬಿಡು ಅಂತ ಹೇಳಿ. ಆದರೆ ಇವಾಗ ಒಂದ್ಸಲ ತಪ್ಪು ಮಾಡಿದಳು, ಮತ್ತೆ ಅದೇ ತಪ್ಪೇ ಮಾಡಿದ್ಯಾ ನೀನು. ಮತ್ತೆ ಈ ಥರ ಮಾಡಿದ್ಯಾ? ನೋಡಕ್ಕ, ಇದೆಲ್ಲ ಚೆನ್ನಾಗಿರಲ್ಲ. ನೋಡು, ಇವನ್ನೇನಾದ್ರೂ ನೀನು ಮದುವೆ ಮಾಡ್ಕೊಂಡ್ರೆ ಈ ಹಳ್ಳಿ ಗುಗ್ಗು ಥರ ಆಗ್ಬೇಕಾಗ್ತದೆ. ಇದೇ ಹಳ್ಳಿಯಲ್ಲಿ ಭಿಕ್ಷೆ ಎತ್ತಬೇಕಾಗ್ತದೆ ನೀನು. ಆಮೇಲೆ ನಿನ್ನ ಪಾಡು ನಾಯಿ ಪಾಡಾಗ್ತದೆ. ಬೇಕಾ? ಒಂದಿನ ಚಂದ, 2 ದಿನ ಚಂದ ಅಷ್ಟೇನೆ ಬರ್ತಾನ. 3ನೇ ದಿನಕ್ಕೆ ಜಿಗುಪ್ಸೆ ಬಂದ್ಬಿಡ್ತದೆ ಜೀವನ. ಅರ್ಥ ಮಾಡ್ಕೊ. ದುಡ್ಡು ಮುಂದೆ ಏನೇನು ಇಲ್ಲ. ಲೈಫಾಗ ದುಡ್ಡೇ ಮುಖ್ಯ. ನನ್ನ ಮಾತು ಕೇಳಿ ಸುಮ್ಮನೆ ಇವಾಗ ಬಂದರೆ ಸರಿ.
ಸುಮ್ಮನೆ ಬಾ. ಅವ್ರು ನಮ್ಗಿನ ರಿಚ್ ಆಗೋರೆ. ನೀನು ಆರಾಮಾಗಿ ಯಾವಾಗೂ ಎ ಸಿನಾಗೆ ಇರ್ಬೋದು, ಯಾವಾಗೂ ನೀನು ಫ್ಲೈಟಾಗೆ ಓಡಾಡ್ತಾ ಇರ್ತೀಯ. ಇವನು ಸಾಯೋ ತನಕ ನಿನ್ನ ಒಂದು ಫ್ಲೈಟಾಗಿ ಕರ್ಕೊಂಡು ಹೋಗೋಕ್ಕೂ ಇವನಿಗೆ ಯೋಗ್ಯತೆ ಇಲ್ಲ. ಪರವಾಗಿಲ್ಲ, ನನಗೆ ಫ್ಲೈಟ್ ಅಂದರೆ ಇಷ್ಟನೇ ಇಲ್ಲ. ನನಗೆ ಕೋಟಿನೇ ಬೇಡ. ನಾನು ಇವನ ಜೊತೆನೇ ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ. ಯಾವ ಕೋಟಿನೂ ಬೇಡ, ಯಾವ ಫ್ಲೈಟು ಬೇಡ, ಏನೂ ಬೇಕಿಲ್ಲ ನನಗೆ. ಡ್ಯಾಡಿ 100 ಸಲ ಹೇಳಿದ್ರು ಅಷ್ಟೇ ನನಗೆ. ನಾನು ಇವಾಗ ಮೇಜರ್, ನನಗೆ ಏನು ಇಷ್ಟನೋ ಅದನ್ನು ಮಾತ್ರ ಮಾಡ್ತೀನಿ. ನೀವೇನಾದರೂ ಬಲವಂತವಾಗಿ ಕರ್ಕೊಂಡೋಗಿ ತಾಳಿ ಕಟ್ಟಿದ್ರು ತಾಳಿ ಕಿತ್ತು ಬಿಸಾಕಿ ವಾಪಸ್ ಬಂದ್ಬಿಡ್ತೀನಿ ನಾನು, ಸರಿನಾ? ಬಲವಂತವಾಗಿ ಏನಾರು ನೀವು ಮದುವೆ ಮಾಡಕ್ಕೆ ನೋಡಿದ್ರೆ ಮದುವೆ ಮಂಟಪದಲ್ಲಿ ಎಲ್ಲರೂ ಇರ್ತಾರಲ್ಲ, ಅವಾಗೆ ಜೋರಾಗಿ ಲಬ 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 ಅಂತ ಬಾಯಿ ಬಡ್ಕೊಬಿಟ್ಟು ಅವಾಗೇ ನಾನು ಮರ್ಯಾದೆ ಕಳಿತೀನಿ. ಇದೆಲ್ಲ ಮಾಡ್ತೀನಿ ಅಂತ ಗೊತ್ತಿದ್ರು ನೀವು ಕರ್ಕೊಂಡು ಹೋಗ್ತೀನಿ ಅಂದರೆ ಕರ್ಕೊಂಡೋಗಿ, ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಬರ್ತೀನಿ. ಆದರೆ ಮದುವೆ ಮಂಟಪದಲ್ಲಿ ಮಾತ್ರ ನಿಮ್ಮ ಮರ್ಯಾದಿನ ಹಾಗೆ ಹರಾಜಾಗ್ತೀನಿ. ನಿಮಗೆ ಇಷ್ಟೊಂದು ಆಟ ಇರಬೇಕಾದ್ರೆ ನನಗಿರಲ್ವ? ನಿಮ್ಮ ಮಗಳಿಗೆ ಇರುತ್ತೆ. ಎಲ್ಲರೂ ಮಾತ್ರ ಲವ್ ಮ್ಯಾರೇಜ್ ಆಗಬೇಕು, ನಾನು ಮಾತ್ರ ಲವ್ ಮ್ಯಾರೇಜ್ ಆಗಬಾರ್ದಾ ಹೇಳಿ? ಡ್ಯಾಡಿ, ಇವಳಿಗೆ ಲವ್ವನ್ನ ಬುತ್ತ ಹಿಡ್ಕೊಂಡೈತೆ ಇವಳಿಗೆ. ಅದಕ್ಕೆ ಹೆಂಗ್ ಸಿಕ್ಕ್ರ ಹಂಗೆ ಆಡ್ತಾವಳೆ ಇವಳು. ನೋಡು, ನಿನಗೆ ಅಪ್ಪ ಬೇಕು ಅನ್ನೋದಾದರೆ ಈ ಕ್ಷಣ ನನ್ನ ಜೊತೆ ಬಾ. ಇಲ್ಲ ನನಗೆ ಅಪ್ಪ ಬೇಡ, ಏನಾರ ಮಾಡ್ಕೊಂಡು ಹೋಗ್ಲಿ, ನನಗೆ ನನ್ನ ಲವ್ವರೇ ಮುಖ್ಯ, ನನಗೆ ನನ್ನ ಲವ್ವೇ ಮುಖ್ಯ ಅಂದರೆ ಇಲ್ಲೇ ಇರು. ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದಮೇಲೆ ನಾನು ಜಾಸ್ತಿ ಬಲವಂತ ಮಾಡಲ್ಲ. ನಿನಗೆ ಅಪ್ಪ ಬೇಕಾ ಇಲ್ಲ ನಿನಗೆ ಲವ್ ಬೇಕಾ ತೀರ್ಮಾನ ಮಾಡ್ಕ. ನಿನಗೇನಾರ ಲವ್ವೇ ಬೇಕು ಅನ್ನೋದಾದರೆ ನಿನ್ನ ಪಾಲ್ಗೆ ನಿಮ್ಮಪ್ಪ ಇವತ್ತು ಸತ್ತೋದ ಅಂತಾನೆ ಅನ್ಕೊಬಿಡ್ಬೇಕು ನೀನು ಇವಾಗ. ಅಳಿಯಂದ್ರೆ ಎಂಥ ಮಾತು ಅಂತ ಆಡ್ತಾ ಇದ್ದೀರ ಅಳಿಯಂದ್ರೆ ನೀವು? ನನಗೆ ನನ್ನ ಲವ್ವರೇ ಬೇಕು. ಶಭಾಷ್ ಶಭಾಷ್ ಬಿಡು. ಇಷ್ಟು ದಿನ ಎತ್ತು ಒತ್ತು ಸಾಕಿರೋ ಅಪ್ಪ ಅಮ್ಮಂಗಿನ ಲವ್ವರ್ ಮುಖ್ಯ ಅಂತ ಇದೆಯಲ್ಲ, ಶಭಾಷ್. ಮೆಚ್ಕೊಂಡ್ಲೇಬೇಕು, ನಿನ್ನ ಮೆಚ್ಕೋಬೇಕು. ಡ್ಯಾಡಿ, ಇವಳು ಈ ಥರ ಮಾತಾಡ್ತಾಳೆ ಅಂತ ಗೊತ್ತಿರಲಿಲ್ಲಲ್ವಾ? ಇವತ್ತಿಗೆ ನಮ್ಮ ಇವಳ ಸಂಬಂಧ ಋಣನು ಬಂದ ಎಲ್ಲ ಮುಗಿದೋಯ್ತು. ಇನ್ಮೇಲೆ ಇವಳು ಯಾರೋ ನಾವ್ಯಾರೋ ಅಷ್ಟೇನೆ. ಇವತ್ತು ನಮ್ಮನ್ನು ಬೇಡ ಅಂದೆ ಅಲ್ವಾ? ಯಾವತ್ತು ಕಷ್ಟ ಅಂತ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಬಾಕ್ಲು ಬೀಳ್ ಕುಡ್ದು ನೀನು ನಿಮ್ಮಪ್ಪ ಅಮ್ಮ ಎಲ್ಲ ಸತ್ತೋಗ್ಬಿಟ್ಟವ್ರೆ ಅಂತಾನೆ ಅನ್ಕ. ಇಲ್ಲೇನಾದರೂ ಕಷ್ಟ ಆಗಿ ಅವನ ಜೊತೆ ಜಗಳಾಡಿ ಒಂದು ತಿನ್ನೋಕ್ಕೂ ಕೂಳಿಲ್ಲ ಅಂತ ಹೇಳ್ಬಿಟ್ಟು ಮನೆಗೇನಾದರೂ ಬಂದು ಅಷ್ಟೇ ಅಲ್ಲೇ ಕತ್ರು ಸಾಕ್ಬಿಡ್ತೀನಿ. ಇವತ್ತು ಸಂಬಂಧ ಮುಗ್ದೋಯ್ತು ನಂದು ನಿಂದು. ನೋಡು, ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ನೀನು ಬರಬೇಡ. ನೀನು ಬಂದ್ರೂ ನಾನು ಸೇರ್ಸಲ್ಲ. ಇವತ್ತು ನೀನು ನನ್ನ ಪಾಲ್ಗೆ ಸತ್ತೋಗ್ಬಿಟ್ಟೆ. ಅಳಿಯಂದ್ರೆ ಸಮಾಧಾನ ಮಾಡ್ಕೊಳ್ಳಿ, ಇಷ್ಟು ದೊಡ್ಡ ಮಾತಾಡಕ್ಕೆ ಹೋಗ್ಬೇಡಿ ಅಳಿಯಂದ್ರೆ. ಸಾಕು, ಮುಚ್ಚಿ ಅತ್ತೆ ಬಾಯ್ನ, ಮಾತಾಡಬೇಡಿ ನೀವು. ನನ್ನ ಮಗಳು ಲವ್ಗೆ ಸಪೋರ್ಟ್ ಬೇರೆ ಮಾಡ್ಕೊಂಡು ನಿಂತಿದ್ದೀರಲ್ವಾ ನೀವು? ನೀವೇನಿಲ್ಲಿ ಪಾರಿವಾಳ ಥರ ಕೆಲಸ ಮಾಡ್ತಾ ಇದ್ದೀರಾ ನೀವು? ಸಾಕು, ನಿಮ್ಮ ಮಗಳನ್ನ ಈ ಮನೆಗೆ ಕಳಿಸಲ್ಲ. ಇನ್ಮೇಲೆ ನಿಮ್ಮ ಸಂಬಂಧನೂ ಮುಗ್ದೋಯ್ತು. ಇನ್ನು ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಾವಿನ್ನು ಸತ್ರು ಈ ಊರ ಕಡೆ ಬರೋದೇ ಇಲ್ಲ. ನೀವು ಬರಬೇಡಿ ಅಷ್ಟೇನೆ. ಇನ್ನು ಎಲ್ಲ ಸಂಬಂಧ, ಈ ಊರಾಗಿರೋ ಎಲ್ಲ ಸಂಬಂಧನೂ ಕಳ್ಕೊಂಡೇ ನಾವು ಹೋಗ್ತಾ ಇದ್ದೀವಿ. ಮಗನೇ, ನಡಿಯೋ ಹೋಗೋಣ. ಬನ್ನಿ ಅಪ್ಪ. ಇವತ್ತಲ್ಲ ನಾಳೆ ಇವಳು ಇಲ್ಲೇ ಬಿದ್ದು ಒಂದು ತುತ್ತು ಕೂಳು ಇಲ್ದಿದಂಗೆ ಒದ್ದಾಡ್ ಸಾಯ್ತಾಳಲ್ಲ, ಅವತ್ತು ಗೊತ್ತಾಗ್ತೈತೆ ಏನ್ ಬೆಲೆ ನಮ್ದು ಅಂತ ಹೇಳಿ. ಅವತ್ತು ಒದ್ದಾಡ್ ಸಾಯ್ಲಿ, ಬನ್ನಿ ಹೋಗೋಣ. ಅಯ್ಯೋ ಸೊಸೆ, ಏನವ ಇದು ಹಿಂಗಾಗೋಗ್ಬಿಡ್ತಲ್ಲ? ಬೇಜಾರು ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ಅಜ್ಜಿ, ನೀವೇನೋ ತಲೆ ಕೆಡಿಸ್ಕೊಬೇಡಿ, ಸುಮ್ಮನಿರಿ. ಇವ್ರು ಸುಮ್ಮನೆ ಹಿಂಗೆ ಆಡ್ತಾರಷ್ಟೇ. ಯಾವುದೋ ಬಿಸ್ನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ಕೆಡಿಸ್ಕೊಂಡವ್ರೆ. ನನ್ನೇನು ಇವರು ಪ್ರೀತಿಯಿಂದ ಏನು ಮದುವೆ ಮಾಡ್ಕೊಡ್ತಾ ಇಲ್ಲ, ಬಿಸ್ನೆಸ್ಗೋಸ್ಕರ ಮದುವೆ ಮಾಡ್ಕೊಡ್ತಾ ಇರೋದು ನನ್ನ. ಈಗೇನು ಅದೇನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವಾಗ ಬೇಡ ಅಂತ ಬಿಟ್ಟಾಕಿದ್ದೀವಿ ತಾನೆ, ಬಿಟ್ಬಿಡಿ ಸುಮ್ಮನೆ. ಏನಕ್ಕೆ ಈಗ ಮುಂಚ್ಕೊಂಡು ಹೋಗ್ತಾರಾ? ಅವರೇ ಒಂದಲ್ಲ ಒಂದಿನ ಬಂದು ಮಾತಾಡಿಸ್ತಾರೆ ಅನ್ನೋ ನಂಬಿಕೆ ನನಗೈತೆ. ಈಗ ಸುಮ್ಮನೆ ಇರ್ರಿ, ಯಾರೇನು ಬೇಜಾರು ಮಾಡ್ಕೋಬೇಡಿ. ಆದ್ರೂ ಅತ್ತೆ, ಸುಮ್ಮನೆ ಆಗಿ ಅಂತ ಹೇಳಿದ್ನಲ್ಲ, ಸುಮ್ಮನೆ ಆಗಿ ತಲೆ ಕೆಡಿಸ್ಕೋಬೇಡಿ ಅಷ್ಟೇನೆ.